ಇದು ನೆಕ್ಕಿಗೆ ಬಂದಿತ್ತು. ನಾನು ಇದು ಕಟ್ ಮಾಡಿ ಈ ಥರ ಈ ಸೈಡ್ ಸ್ವಲ್ಪ ಬರಂಗ. ಮತ್ತು ಇನ್ನೊಂದು ನೀವೆಲ್ಲೂ ಕೇಳಿರದ ಒಂದು ಮಂತ್ರ ಕೇಳಿಸ್ತೀನಿ ಬರ್ರಿ. ಸೊ ಇಷ್ಟು ಸಾರಿ ಪ್ಲೇಟಿಂಗ್ ಬಂದ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಲೀಲಾಸ್ ಡೈರೀಸ್ ಯೂಟ್ಯೂಬ್ ಚಾನಲ್. ಏನೋ ಕಂದಲೆ, ಏನೋ ಏನೋ ಏನೋ. ನೀ ಕಾಫಿ ಕುಡಿಯಂಗಿಲ್ಲ? ಯಾಕೆ ಬಾದ? ಸರಿ, ಇವತ್ತೇನೇನಾಗ್ತದೆ ನೋಡೋಣ ಅಂತ. ಸಿಕ್ಕಾಪಟ್ಟೆ ಪ್ಲೇಟಿಗೆ ಬಂದ ಫ್ರೆಂಡ್ಸ್, ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಎಲ್ಲ ಕೆಲಸ ಮುಗೀತಿ. ಈಗ ಜಸ್ಟ್ ಒಂದಿಷ್ಟು ಕಾಫಿ ಮಾಡ್ಕೊಂಡು ಕುಡಿಯೋಣ. ಕಾಫಿ ಮಾಡ್ಕೊಂಡು ಕುಡಿಯೋದಕ್ಕೆ ಮಲಗಿಸಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಕಾಫಿ ಚಟ ಎಷ್ಟಂದ್ರೆ ಫ್ರೆಂಡ್ಸ್, ಸಕ್ರೆ ಖಾಲಿ ಆಗಿತ್ತು. ಸಾಯಂಕಾಲ ಬಂದು ತರ್ತೀನಿ ಅಂದ್ರೆ ಮಷೀನ್ ರಿಪೇರಿ ಮಾಡಿದ್ರಾಗ ಬಿಸಿ. ಅವರು ಕಲ್ಸಕ್ರಿ ಹಾಕೊಂಡು ಕುಡಿಯಕತ್ತೀನಿ ನೋಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆರ್ಬೇಕಾದಿನ್ನ ಇದು ಪೂರ್ತಿ ಹೊಡೆದ್ ಬಿಟ್ರ ಇದು ಆಗತ್ತೆ ಫ್ರೆಂಡ್ಸ್. ಇದು ಗಟ್ಟಿ ಆಗತ್ತ. ಒಂದ್ ಸಣ್ಣ ತೂತ್ ತೆಗ್ದಿ ನಾನು ಈ ತರ. ಕಾಫಿ ಕುಡಿ. ಹಾಯ್ ನೋಡ್ ಮುಟ್ಟಿ ನೋಡ್ ಆಯ್ತೇನೆ ಸುಬ್ಬಿ. ಸೊ ಇಷ್ಟು ಸಾರಿ ಪ್ಲೇಟಿಂಗ್ ಬಂದ ಫ್ರೆಂಡ್ಸ್. ಇವೆಲ್ಲ ನಾರ್ಮಲ್ ಐರನ್ ಅಂತ. ಇದು ನಾರ್ಮಲ್ ಐರನ್ ಮಾಡ್ಕೋಬೇಕು. ಇವು 4 ಸಾರಿ ಒಬ್ಬರದ ಪ್ಲೇಟ್ ಮಾಡಬೇಕು. ಬೇರೆ ಬೇರೆ ಕಲರ್ಸ್ ಅದಾವು, ಮಿಕ್ಸ್ ಮಾಡಿದ್ರೆ ಕೂಡ್ತಾವ ಫ್ರೆಂಡ್ಸ್. ಅದಕ್ಕೆ ಓಪನ್ ಮಾಡಲ್ಲ, ಇಷ್ಟ ಮಾಡ್ತೀನಿ. ಇದ್ರದ್ದು ಪೂರ್ತಿ ವಿಡಿಯೋ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್ ಐತಲ್ಲ, ಅದ್ರೊಳಗೆ ಹಾಕಿರ್ತೀನಿ ಫ್ರೆಂಡ್ಸ್. ಅದ್ರೊಳಗೆ ಚೆಕ್ ಮಾಡ್ಬೋದು ನೀವು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಐತಿ ಆ ಯೂಟ್ಯೂಬ್ ಚಾನಲ್ದು. ಇದ್ರೊಳಗೆ ಡೈಲಿ ಬ್ಲಾಗ್ ಅಷ್ಟೇ ಮಾಡ್ತೀನಲ್ಲ, ಸೊ ಹಂಗಾಗಿ ಇದನ್ನು ಮಾಡೀನಿ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು, ಅರ್ಧ ಆಗೈತಿ. ಇದು ಸ್ವಲ್ಪ ವರ್ಕ್ ಬಂದಿತ್ತು ಫ್ರೆಂಡ್ಸ್. ಇದು ಒಂದು ಕೈ ಕರೆಕ್ಟಾಗಿ ಆಗೋದಿಲ್ಲ. ಇದು ನೆಕ್ಕಿಗೆ ಬಂದಿತ್ತು. ನಾನು ಇದು ಕಟ್ ಮಾಡಿ ಈ ಥರ ಈ ಸೈಡ್ ಸ್ವಲ್ಪ ಬರಂಗ ಮಾಡೀನಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದಮೇಲೆ ಲುಕ್ ಚಲೋ ಕಾಣಿಸ್ತೈತಿ. ಅದಕ್ಕೆ ಸ್ಲೀವನ್ನು ಇಲ್ಲೇ ಮಾಡಿಟ್ಟೀನಿ. ಇದ್ರ ಮೇಲೆ ಅದು ಬಫ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಮಾಡ್ಬೇಕಂತ ಅಂದ್ಕೊಂಡೀನಿ. ಸ್ಲೀವ್ನು ರೆಡಿ ಅದಾವ. ಅದು ಸ್ವಲ್ಪ ಸ್ಯಾರಿದು ಬಟ್ಟೆಲ್ಲೇ ಮಾಡ್ಬೇಕಂತೇಳಿ ಪೆಂಡಿಂಗ್ ಕುಂತೈತಿ. ತೊಗೊಂಡು ಬಂದು ಕೊಟ್ರಂದ್ರೆ ಸ್ಯಾರಿ ಪೀಸ್ ಕಂಪ್ಲೀಟ್ ಮಾಡಿ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಒಳಗೆ. ಸೊ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ ನಾನು. ನಮ್ಮ ಅಕ್ಕನ ಮಗಳದ್ದು ಸ್ಯಾರಿ ಫ್ರೆಂಡ್ಸ್. ಇದು ಅದು ಹಂಗೆ ಇಟ್ಟಿದ್ದೆ, ವರ್ಕ್ ಮಾಡೀನಿ. ಇದು ಸ್ಯಾರಿದೊಂದು ಪಿಕೋ ಪಾಲ್ಸ್ ಮಾಡಿದ್ರೆ ಕಂಪ್ಲೀಟ್ ಆಗ್ತದೆ ಅಂತೇಳಿ ಪಿಕೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಇದನ್ನು ನೈಟನ್ನು ನಾನು ನೀರಾಗ ನೆನಾಕಿ ಮಲ್ಕೊಂಡಿದ್ದೆ. ಒಂದು 10 ನಿಮಿಷ ಆದ್ರೆ ಸಾಕು. ಬಟ್ ನೆನಪ ಇಲ್ಲ. ಬೆಳಗ್ಗೆ ಎದ್ದು ಒಣಗಾಕಿ ಆಮೇಲೆ ಐರನ್ ಮಾಡಿ ಅಟ್ಯಾಚ್ ಮಾಡಕತ್ತೀನಿ. ಬರೀ ಇದೊಂದು ಕೆಲಸ ಕಂಪ್ಲೀಟ್ ಮಾಡೋಣ. ಸೊ ಅದು ಕಂಪ್ಲೀಟ್ ಮಾಡಿ ಕೈವಲ್ಗಿ ಮಾಡಕತ್ತೀನಿ ಫ್ರೆಂಡ್ಸ್. ಈಗ ಇದರೊಳಗೆ 2 ಥರ ಬರುತ್ತೆ ಫ್ರೆಂಡ್ಸ್. ಒಂಥರ ಮುರುಗಿ ಟೈಪ್ನೂ ಹಾಕ್ಬೋದು ನಾವು, ಕೈವಲ್ಗಿ ಮೊದಲು ಹಾಕ್ತಿದ್ರಂಗೆ. ಆಮೇಲೆ ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಬೋದು ಪಾಲ್ಸ್ ಮೇಲೆ. ನನಗೆ ಅದು ಮುರುಗಿ ಥರ ಹಾಕಿನ ರೂಢಿ ಆಗಿಬಿಟ್ಟೈತೆ ಫ್ರೆಂಡ್ಸ್. ಈಗೆಲ್ಲ ಸ್ಟ್ರೈಟ್ ಹಾಕ್ತಾರೆ, ಬಟ್ ಅದು ಚಲೋ ಕಾಣಿಸ್ತೈತಿ. ಬಟ್ ನನಗೆ ಹಿಂಗೆ ರೂಢಿ, ಹಿಂಗೆ ನೀಟ್ನೆಸ್ ಕಾಣಿಸ್ತದೆ ನನಗೆ. ಹಾಗಾಗಿ ಇದನ್ನು ರೂಢಿ ಮಾಡ್ಕೊಂಡೀನಿ. ನೀವು ಯಾವ ಥರ ಪಾಲ್ಸಿಗೆ ಹ್ಯಾಮಿಂಗ್ ಮಾಡ್ತೀರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಫಸ್ಟ್ ಒನ್ ಸ್ಟಿಚ್ಚ ಅಥವಾ ಈಗ ಟ್ರೆಂಡ್ ಇರೋದು ಹಾಕ್ತೀರಾ ಅಂತೇಳಿ ಅಂದ್ಕೊಂಡು ನೋಡಿರಿ. ಒಂದು ಈಟು ಹೊರಗೆ ಕಾಣಂಗಿಲ್ಲ, ಥ್ರೆಡ್ ಹುಡುಕಿದ್ರು ಸಿಗಂಗಿಲ್ಲ. ಆ ಥರ ಆಗ್ತತಿ. ಮೊದಲಿನ ಥರನ ಹಾಕಿದ್ರೆ, ಮುರುಗಿ ಮಾಡಿ ಹಾಕಿದ್ರೆ.
ಸಾಯಂಕಾಲ ಆದಂಗೆ ನಮ್ಮ ಚಿಟ್ಟುಗೆ ಏನು ನೆನಪಾಗುತ್ತೋ ಬಿಡುತ್ತೋ ಕಸ ಹೊಡಿಯೋದೊಂದು ಚಹಾ ಒಂದು ನೆನಪಾಗುತ್ತೆ ಫ್ರೆಂಡ್ಸ್. ನಾನು ಮಾಡೋದು ಲೇಟ್ ಆತಂದ್ರೆ ಚಹಾ ಅಂತ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆಕಿನ ಸಂಬಂಧ ಸಾಯಂಕಾಲ ಚಹಾ ಮಾಡೋದು, ನಾನು ಬೆಳಗ್ಗೆ ಚಹಾ ಮಾಡೋದು ರೂಢಿನೇ ಇಟ್ಟಿಲ್ಲ. ಆದರೆ ಒನ್ ಟೈಮ್ ಅಷ್ಟೇ ಮಾಡಿದ್ದಕ್ಕೆ ಇಷ್ಟು ಹಚ್ಕೊಂಡು ಬಿಟ್ಟಾಳೆ ಫ್ರೆಂಡ್ಸ್. ಆಕಿ ಚಹಾ ಅಂತಲೇ ಇರ್ತಾಳೆ. ಯಾರ್ದಾರು ಮನೆಗೆ ಹೋದ್ರೆ ಒಂಥರ ಫೀಲ್ ಆಗ್ತಿರ್ತದೆ ನನಗೆ, ಅಯ್ಯೋ ಎಲ್ಲಿ ಚಹಾ ಮಾಡ್ತಾರೆ ಏನೋ ಇವರು, ಆಮೇಲೆ ಎಲ್ಲಿಕಿನ ಮರ್ಯಾದೆ ಕಳಿತಾಳೆ ಏನಂತ. ಚಹಾ ನೋಡಿದ್ರೆ ಅಷ್ಟು ಖುಷಿ ಪಡ್ತಾಳೆ ಫ್ರೆಂಡ್ಸ್ ಆಕಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲರ ಆಟ ಆಡೋಕ್ಕೆ ಹೋಗಿರ್ತಾಳಲ್ಲ, ಅವಾಗ ಕರೆದ್ರೆ ಬರಲಿಲ್ಲ ಅಂದ್ರೆ ಚಹಾ ಕೊಡ್ತೀನಿ ಬಾ ಅಂದ ತಕ್ಷಣ ಬಂದುಬಿಡ್ತಾಳೆ. ಮತ್ತು ಇನ್ನೊಂದು ನೀವೆಲ್ಲೂ ಕೇಳಿರ್ದ ಒಂದು ಮಂತ್ರ ಕೇಳಿಸ್ತೀನಿ ಬರ್ರಿ. ಜಿಲ್ಕಾ 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 ರೀ ಓಂ ಅನ್ನೋದು ಜಿಲ್ಕಾಗೆ ಡ್ಯಾನ್ಸ್ ಮಾಡೋದು. ಇಡೋದನ್ನ ನಮಸ್ತೆ ಮಾಡಿ ಬತ್ತಿ ಹಚ್ಚಿಸ್ಕೋ ಜಾನಿ, ಹಿಡ್ಕೊಬರ್ಲೇಕಿ ಈ ಬತ್ತಿ ಹಚ್ತಾಳಕಿ. ಬಾ ಮೊನ್ನೆ ಹಿಡ್ಕೊಂಡ್ರ ಬಾ ಪಟಕನ್ ಹಚ್ಚ ಪಟಕನ್ ಹಚ್ಚ. ಜನ ನಮ್ಮವ್ ಎಷ್ಟು ಚಂದ ಹಚ್ಕೊಂಡತ್ತೆ. ಒಂದು ಬಟ್ಟೆ ಇಡ್ತಾಳಾಗ, ಒಂದು ಬಟ್ಟೆ ತಾಗಿಡ. ಹಾಂ ತೋರಿಸ್ ಚಿಟ್ಟಿ ಆಕೆ ಹಸಿ ಐತನ. ಹೋಮ್ವರ್ಕ್ ಒಂದು ಪೆಂಡಿಂಗ್ ಬಿಡುತ್ತೆ ಫ್ರೆಂಡ್ಸ್. 6:30 ಒಳತ್ತಂದ್ರೆ ಅದೊಂದು ದೊಡ್ಡ ಕೆಲಸ ನನಗೆ. ಯಾಕಂದ್ರೆ ಜಾನು ಬರೀ ಅಂದ್ರೆ ಬರೋದೇ ಇಲ್ಲ, ಆಕಿನ ಜೊತೆಗೆ ಕುಂದ್ರಬೇಕು. ಬಟ್ ಏನಂದರೆ ಸ್ವಲ್ಪ ಆಕಿಗೆ ರೂಢಿ ಆಗಲಿ ಅಂತ ಒಂದು ಏನಾರ ಕೆಲಸ ಹಿಡ್ಕೊಂಡು ಅವ್ರ ಜೊತೆಗೆ ಕುಂತಿರ್ತೀನಿ. ಅದನ್ನು ಅವ್ರು ಎಷ್ಟು ಆಗ್ತತಿ ಅಷ್ಟು ಹೋಮ್ವರ್ಕ್ ಮಾಡಲಿ ನೋಡೋಣ ಅಂದ್ಕೊಂಡು. ಮಾಡಲಿಲ್ಲ ಅಂದ್ರೆ ಆಮೇಲೆ ನಾನು ನಾನೇ ಮಾಡಿಸ್ತೀನಿ ಡೈಲಿ. ಬಟ್ ಸ್ವಲ್ಪ ಲೈಟಾಗಿ ಹಿಂದಕ್ಕೆ ಸರಿಬೇಕಂತ ಅಷ್ಟೇ. ಕಂಪ್ಲೀಟಾಗಿ ಮಾಡಲಿಲ್ಲ ಅಂದ್ರೆ ಆವಾಗ ಕಂಪ್ಲೀಟ್ ಮಾಡಿಸಿ ಬಿಡ್ತೀನಿ. ಯಾಕಂದ್ರೆ ನಾವು ಫಸ್ಟ್ನಿಂದನೇ ಅವರಿಗೆ ಹೋಮ್ವರ್ಕ್ ಮಾಡ್ಸೋಕನ್ನ ಕೂತ್ಕೊಂಡ್ಬಿಟ್ವಿ ಅಂದ್ರೆ ನಮ್ಮ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಅದಕ್ಕೆ ಅವ್ರಿಗೆ ಏನೇನು ಆಗ್ತತಿ ನೋಡ್ಬೇಕಂತೇಳಿ ಫಸ್ಟ್ ಅವರಿಗೆ ಬಿಟ್ಬಿಟ್ಟಿರ್ತೀನಿ, ಆಮೇಲೆ ನಾನು ಹೋಮ್ವರ್ಕ್ ಮಾಡಿಸ್ತೀನಿ. ಹಂಗೆ ಒಂದು ಬ್ಲೌಸ್ ಹುಕ್ ಹಚ್ಚೋದಿತ್ತು, ಅದಕ್ಕೆ ಇದನ್ನ ಹಚ್ಕೊಂಡು ಕುಂತೀನಿ. ಇದು ಆ್ಯಕ್ಚುಲಿ ಕಂಪ್ಲೀಟ್ ಆಗಿಲ್ಲ ಬ್ಲೌಸ್ ಇನ್ನು, ಬಟ್ ಅರ್ಜೆಂಟ್ ಇರೋದ್ರಿಂದ ಬೆಳಗ್ಗೆ ಸ್ವಲ್ಪ ಸ್ಲೀವಿನ ಬಟ್ಟೆ ಇಸ್ಕೋಬೇಕು. ಅದಕ್ಕೆ ಅವರು ತೊಗೊಂಬಂದು ಕೊಡ್ತೀನಿ ಅಂತ ಹೇಳ್ಯಾರ. ಕೊಡೋ ಮಟ್ಟ ಖಾಲಿ ಕುಂದ್ರದು ಬೇಡ ಅಂಥೇಳಿ ಈಗ ಹುಕ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡೀನಿ. ಇನ್ನೂ ಹಾಫ್ ಆಗೈತಿದ್ದು, ಫ್ರಂಟು ಬ್ಯಾಗ್ ಎಲ್ಲ ಕಂಪ್ಲೀಟ್ ಆಗೈತಿ. ಸ್ಲೀವ್ ಅಟ್ಯಾಚ್ ಮಾಡೋದಷ್ಟೇ ಬಾಕಿ ಐತಿದ್ದು. ಬೆಳಗ್ಗೆ ಹೊಲದಿಟ್ಟಿದ್ದಲ್ಲ ಫ್ರೆಂಡ್ಸ್, ಅದ ಬ್ಲೌಸ್ ಇದು. ಇದು ಜಾರ್ಜೆಟ್ ಸ್ಯಾರಿ ಬರುತ್ತಲ್ಲ ಆ ಥರದ ಬಟ್ಟೆ. ನಮ್ಮ ಮಮ್ಮಿನೂ ಕರ್ಗದಾಳ, ಅದಕ್ಕೆ ನಾನು ಕರ್ಗದೀನಿ ಅಂತ ಹೇಳಿ. ಇದು ಸೂಪರ್ ಐತಿ, ಇದು ಹಾರ್ಟ್ ಸೂಪರ್ ಐತಿ. ಮಾಡ್ತೀರಿ ಎದ ಕೊಡಕ್ಕೆ ಅಕ್ಕಿನ ಖತಮ್. ನೋಡ್ ಹೊಡಿಬಾರ್ದ ಅಕ್ಕನ್ನ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹೊಡಿಬಾರ್ದಮ್ಮ ಕೂಸಿನ. ಸಾರಿ ಕೇಳ ಪಟ್ಟಕ್ಕನ್. ಸುಮ್ನಕ್ಕ ಸಾರಿ ಕೇಳಕ್ ಬರಾಕತ್ತಾಳಕ್ಕಿ. ಸಾರಿ ಕೇಳಕ್ ಬರತ್ತಾಳ ತಡಿ. ಸಾರಿ ಕೇಳ ಚಿಟ್ಟು, ಸಾರಿ ಕೇಳ. ನೋಡ್ದ ಕೂಸು ಎಷ್ಟು ಶಾನೆ ಐತಿ ನೋಡ್ಲಿ. ಮನಿ ಪಪ್ಪಿ ಕೊಡು ಒಂದು ತಂಗಿಗೆ. ಬಾ ಪಪ್ಪಿ ಕೊಡು, ಒಂದು ಪಪ್ಪಿ ಕೊಡು ತಂಗಿಗೆ. ವೆರಿ ಗುಡ್. ವಾ ಸೂಪರ್ ಅನ್ಲ. ಪೆಟ್ಟಪ್ಪ ವೆರಿ ಗುಡ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.